ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಏನು ಡಿಸ್ಕಷನ್ ಮಾಡ್ಬೇಕಾಗೈತಿ ಅಂತಂದ್ರೆ, ನಾ ಇವತ್ತು ಹಂಗೆ ಪೇಪರ್ ಓದ್ಬೇಕಾದ್ರೆ ಇದೊಂದು ಸುಮ್ಮನೆ ಈ ತಪ್ಪು ಮಾಹಿತಿ ತಡೆಗೆ ಕಾಯ್ದೆ ಅಂತೇಳಿ ಇಲ್ಲೇನೈತಲ್ಲ, ಇದಕ್ಕ ಓದಬೇಕಾದ್ರೆ ಇಲ್ಲೊಂದು ಕೆಳಗೆ ಸೆಂಟೆನ್ಸ್ ಬರ್ತೈತಿ. ಅದು ನನಗೆ ಬಹಳ ವಿಶೇಷ ಅನಿಸ್ತು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಕತ್ತೀನಿ ಅಷ್ಟೇ. ಅದು ಯಾವ ಸೆಂಟೆನ್ಸ್ ಅಂತೇಳಿ ಹೇಳ್ತೀನಿ ಈಗ. ಆ ಸೆಂಟೆನ್ಸ್ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ಬರೀತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷದ ಚಟುವಟಿಕೆ ಮಿತಿ ಮೀರಿತ್ತು, ಅದನ್ನು ತಡೆಯಲು ದಕ್ಷ ಅಧಿಕಾರಿಗಳನ್ನು ನಿಯೋಜಿಸಲಾಯಿತು ಅಂತ. ನನಗ ಒಂದು ಆಶ್ಚರ್ಯನ ಅನಿಸ್ತೈತಿ. ಆಮೇಲೆ ಒಂದಿಟ್ಟು ಇದು ಏನ್ ತಮ್ಮ ಡಿಪಾರ್ಟ್ಮೆಂಟ್ ದಾಗ ಇದ್ದವ್ರ ಬಗ್ಗೆ ಏನ್ ಹೇಳಕತ್ತಾರು ಅಂತೇಳಿ ಗೊತ್ತಾಗೋತಾಗಿತ್ತು ನನಗೆ. ಏನಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷ ಮಿತಿ ಮೀರಿತ್ತು, ಅದರ ಏನು ಚಟುವಟಿಕೆಗಳನ್ನ ಹದ್ದುಬಸ್ತಿಗೆ ತರಲು ದಕ್ಷ ಅಧಿಕಾರಿಗಳನ್ನ ಅಂತ ಬರೀತಾರ ಅವರು. ದಕ್ಷ ಅಧಿಕಾರಿಗಳನ್ನ, ಇದು ನಾವ್ ಹೇಳಿದ್ದಲ್ಲ, ಬರ್ದದ್ದಲ್ಲ, ಇದು ಸಿದ್ದರಾಮಯ್ಯನವರೇ ಹೇಳಿದ್ದು, ಮುಖ್ಯಮಂತ್ರಿಗಳೇ ಹೇಳಿದ್ದು. ದಕ್ಷ ಅಧಿಕಾರಿಗಳನ್ನ ಅಂದ್ರ ಇಲ್ಲಿವರೆಗೂ ಅಲ್ಲಿ ನೇಮಿಸಿರ್ತಕ್ಕಂಥ ಅಧಿಕಾರಿಗಳು ಅವರಲ್ಲಿ ಎಬಿಲಿಟಿ ಇತ್ತೋ ಇಲ್ಲೋ, ಅಂದ್ರೆ ಅವ್ರಿಗೆ ಇನ್ ಎಫಿಸಿಯೆಂಟ್ ಇದ್ರು ಅಂತೇಳಿ ಅವರೇ ಒಪ್ಕೊಂತಾರೆ. ಹೆಂಗಕತಿ ಅಂತಂದ್ರೆ ವರ್ಡ್ ನೋಡ್ರದು ಏನು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷದ ಚಟುವಟಿಕೆ ಮಿತಿ ಮೀರಿತ್ತು, ಅದನ್ನು ತಡೆಯಲು ದಕ್ಷ ಅಧಿಕಾರಿಗಳನ್ನ ನಿಯೋಜಿಸಲಾಯಿತು. ಅಂತಂದ್ರ ಇಲ್ಲಿವರೆಗೂ ಅಲ್ಲಿ ನೇಮಕವಾಗಿರ್ತಕ್ಕಂಥ ಅಧಿಕಾರಿಗಳು ದಕ್ಷವಾಗಿರ್ಲಿಲ್ವ, ಇನ್ ಎಫಿಸಿಯೆಂಟ್ ಇದ್ರ, ಅವರು ಅದಕ್ಷತೆಯನ್ನು ಹೊಂದಿದ್ರು. ಹಂಗಾದ್ರೆ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೋಲಿಲ್ಲ ಅಂತಕ್ಕಂಥದ್ದು ಒಂದು ಕ್ವಶನ್ ಹುಟ್ಟತೈತಿ. ಆಮೇಲೆ ಅದಕ್ಷರು ಆಡಳಿತದ ಒಳಗಡೆ ಹೆಂಗ್ ಬಂದ್ರು, ಇನ್ ಎಫಿಸಿಯನ್ಸಿ ಇನ್ ಕೆಪಬಿಲಿಟಿ ಇರ್ತಕ್ಕಂಥ ವ್ಯಕ್ತಿಗಳು ಅಡ್ಮಿನಿಸ್ಟ್ರೇಷನ್ ಒಳಗಡೆ ಹೆಂಗ್ ಬಂದ್ರು ಅಂತ ಇದು ಒಂದು ಕ್ವಶನ್ ಹುಟ್ಕೋತೈತಿ. ಅಂದ್ರೆ ಅಲ್ಲಿ ಪೊಲೀಸ್ ಆಫೀಸರ್ಸ್ ಸರಿ ಇಲ್ಲ, ಅಲ್ಲಿ ಏನು ಎಲ್ಲ ಕೋಮು ದ್ವೇಷನ ತಡೆಯಲು ಪೊಲೀಸ್ ಆಫೀಸ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಫಲ ಆಗೈತಿ ಅಂತೇಳಿ ವರದಿಗಳಿದ್ದು, ಅದ ಆಧಾರದ ಮೇಲೆ ಕೆಲವೊಂದಿಷ್ಟು ದಕ್ಷ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿದ್ವಿ ಅಂತ ಹೇಳ್ತಾರೆ. ಹಂಗಾದ್ರೆ ಅಲ್ಲಿರ್ತಕ್ಕಂಥ ಇನ್ ಎಫಿಸಿಯನ್ಸಿ ಅಧಿಕಾರಿಗಳನ್ನ ವಾಪಸ್ ಎಲ್ಲಿ ನೇಮಕ ಮಾಡಿದ್ರಿ, ಅವ್ರ ವಿರುದ್ಧ ಏನು ಕ್ರಮ ತಗೊಂಡ್ರಿ, ಅದೆಲ್ಲ ಹೋಗ್ಲಿ ಬಿಡ್ರಿ. ಅವ್ರ ಸರ್ವಿಸಿಗೆ ಹೆಂಗ್ ಬಂದ್ರು, ಇನ್ ಎಫಿಸಿಯೆಂಟ್ ಇದ್ದವ್ರ ಸರ್ವಿಸಿಗೆ ಹೆಂಗ್ ಬಂದ್ರು? ಹೌದಲ್ಲ, ಇದು ಕ್ವಶನ್ ಉದ್ಭವ ಆಗ್ತೈತಿ. ಇದಕ್ಕೆ ಆನ್ಸರ್ ಏನ್ ಸಾಹೇಬ್ರು ಹೆಂಗ್ ಹೇಳ್ತಾರೋ ಏನೋ ನಮಗ್ ಗೊತ್ತಿಲ್ಲ. ಬಟ್ ಅವ್ರು ಬರೀತಾರೆ ಏನಂತೇಳಿ, ಒಂದಲ್ಲಿ ಕಾಲೇಜ್ ಫಂಕ್ಷನ್ ಹೋಗಿದ್ರೆ, ಯಾವ ಫಂಕ್ಷನ್ ಅಂತಂದ್ರೆ ಕಾಲೇಜ್ ಫಂಕ್ಷನ್ ಅಲ್ಲ, ಗೌರ್ಮೆಂಟ್ ಫಂಕ್ಷನ್, ಅಶೋಕ್ ಜನ ಮನ ಅಂತ ಹೇಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿತ್ತು. ಅಲ್ಲಿ ಏನಾಗಿತ್ತು ಅಂದ್ರೆ, ದೀಪಾವಳಿ ಹಬ್ಬದ ನಿಮಿತ್ತ ಉಡುಗೊರೆಗಳನ್ನ ಕೊಡಕ್ ಹೋಗೋರಿದ್ರು. ಇವರಲ್ಲಿ ಹೋಗ್ಯಾರ. ಹೋದ ಕಾರ್ಯಕ್ರಮದೊಳಗ ಈ ರೀತಿ ಒಂದು ಬಿಲ್ ಅನ್ನ ತಗೊಂಡ್ಬರ್ಬೇಕು. ಏನಪ್ಪಾ ಅಂತಂದ್ರೆ, ತಪ್ಪು ಮಾಹಿತಿ ತಡೆಗೆ ಒಂದು ಕಾನೂನನ್ನ ತಗೊಂಡ್ಬರ್ಬೇಕು. ಈ ತಪ್ಪು ಮಾಹಿತಿಯಿಂದನೇ ಜನರಲ್ಲಿ ಏನಾಗತ್ತೈತಿ ಅಂತಂದ್ರೆ, ತಪ್ಪು ಗ್ರಹಿಕೆ ಬಂದು ಕೋಮು ದ್ವೇಷ ಹೆಚ್ಚಾಗತ್ತೈತಿ ಅಂತೇಳಿ ಅವ್ರ ಅಭಿಮತ. ಅದರ ಆಧಾರದ ಮೇಲೆ ಕಾಯ್ದೆಯನ್ನ ತಗೊಂಡ್ಬರತ್ತಾರೆ. ನಾವು ಅದಕ್ಕೆ ಯಾವುದೂ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ, ಅದನ್ನ ನಾವು ಮಾಡೋದಿಲ್ಲ. ಅದಿರ್ಲಿ, ಸೆಕೆಂಡ್ರಿ. ನಾನು ಕೇಳ್ತಾ ಇರೋದು ಕ್ವಶನ್ ಫಸ್ಟಿಗೆ, ದಕ್ಷ ಅಧಿಕಾರಿಗಳ ನಿಯೋಜನೆ ಅಂದ್ರ ಈಗ ಯಾರನ್ನ ಅಲ್ಲಿ ಮಂಗಳೂರಿಗೆ ಆಮೇಲೆ ಕರಾವಳಿ ಭಾಗಕ್ಕೆ ನಿಯೋಜನೆ ಮಾಡಿರಲ್ಲ, ಅವ್ರ ಅಷ್ಟೇ ದಕ್ಷದಾರು. ಇದಕ್ಕಿಂತ ಮೊದಲು ಇದ್ದವರು ಅಂದ್ರೆ ಕೋಮು ದ್ವೇಷ ನಡೆದ ಜಾಗದಲ್ಲಿ ಇದ್ದವರು ಅಥವಾ ಅಲ್ಲಿ ಕೊಲೆ ಸುಲಿಗೆಗಳು ನಡೆದಾಗ ಇದ್ದವರು ಅದಕ್ಷರು ಅಂದಂಗಾಯ್ತು. ಇವ್ರ ಪ್ರಕಾರನೇ ಅಂದ್ರೆ ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತ ಅಂದಂಗಾಗಿತ್ತು, ಅಸಮರ್ಥರಿದ್ರು ಅಂತ ಅಂದಂಗಾಯ್ತು. ಹಂಗಾದ್ರೆ ಅಸಮರ್ಥರನ್ನ ಏನ್ ಮಾಡಿದ್ರಿ ಅನ್ನೋ ಕ್ವಶನ್ ಬರ್ತೈತಿ. ಏನ್ ಮಾಡಿದ್ರಿ ಅಸಮರ್ಥರನ್ನ? ಅಲ್ಲ, ಇವ್ರು ಬರ್ದಾರೆ, ಇದೇ ವರ್ಡಿಂಗ್ಸ್ ಅನ್ನ ಬರ್ದಾರೆ. ಇದು ನಂದಲ್ಲ, ಇದು ಪ್ರಜಾವಾಣಿ ಪೇಪರ್ ಕಟಿಂಗ್ಸ್ ಅಷ್ಟೇ. ಇದು ಯಾವ್ದು ಇವತ್ತಿನ ಪೇಪರ್ ಕಟಿಂಗ್ಸ್, ಇದು 21ನೇ ತಾರೀಕದ್ದು. ಹೌದಾ? ಅವ್ರು ಬರೀತಾರೆ ಏನಂತೇಳಿ, ದಕ್ಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಿವಿ. ಎದ್ರ ಸಂಬಂಧ ಅಂತಂದ್ರೆ ಕೋಮು ದ್ವೇಷದಿಂದ ಉಂಟಾಗಿರ್ತಕ್ಕಂಥ ಗಲಭೆಗಳನ್ನ ಹದ್ದುಬಸ್ತಿಗೆ ತಂಬರುವ ಸಲುವಾಗಿ. ಹಂಗಾದ್ರೆ ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಇನ್ ಎಫಿಸಿಯನ್ಸಿ ಆಫೀಸರ್ಸ್ ಏನಾದ್ರು, ಅವ್ರ ಮೇಲೆ ಯಾವ ಕ್ರಮ ಕೈಗೊಂಡ್ರಿ? ಸಸ್ಪೆಂಡ್ ಮಾಡಿದ್ರು, ಡಿಸ್ಮಿಸ್ ಮಾಡಿದ್ರು, ಏನೋ ಒಂದು ಆಗ್ಬೇಕಲ್ಲ ಅವ್ರ ಇನ್ ಎಫಿಸಿಯನ್ಸಿಗೆ. ಅಂದ್ರೆ ನೀವು ಮತ್ತಿನಲ್ಲಿ ಅವ್ರು ಇನ್ ಎಫಿಸಿಯನ್ಸಿ ಅದಾರ ಅಂತೇಳಿ ನೀವೇ ಪ್ರೂವ್ ಮಾಡಿದ್ರಿ. ನೀವು ಪ್ರೂವ್ ಮಾಡಿದ ನಂತರ ಅದನ್ನ ಮತ್ತೆ ಕ್ರಮ ಏನ್ ತಗೊಂಡ್ರಿ ಅಂತ ಬೇಕಲ್ಲ. ಹೌದು, ಇವರು ಅಡ್ಮಿನಿಸ್ಟ್ರೇಷನ್ ಒಳಗೆ ಹೆಂಗ್ ಬಂದ್ರು ಅಂತ, ಅದು ಹೌದು, ಎಂಟರ್ ಇಂಟು ಅಡ್ಮಿನಿಸ್ಟ್ರೇಷನ್. ಎಕ್ಸಿಕ್ಯೂಟಿವ್ಗೆ ಅವ್ರು ಹೆಂಗ್ ಬಂದ್ರು, ಕಾರ್ಯಾಂಗಕ್ಕೆ ಅವ್ರು ಹೆಂಗ್ ಬಂದ್ರು ಅಂತ, ಬ್ಯೂರೋಕ್ರಾಟಿಕ್ ಹೆಂಗ್ ಬಂದ್ರು ಅವರು? ದಿರ್ ಇಸ್ ಎನ್ ಬಿಗ್ಗೆಸ್ಟ್ ಕ್ವಶನ್. ಅದಕ್ಕೆಲ್ಲ ಆನ್ಸರ್ ಏನಪ್ಪಾ ಅಂತಂದ್ರೆ, ಎಕ್ಸಾಮ್ ಟೈಮ್ನಾಗ ಸ್ಕ್ಯಾಮ್ಗಳಾಗ್ತವ್ರು. ಇದೇ ಮೇನ್ ರೀಸನ್, ಮತ್ತೇನಿಲ್ಲ. ಇನ್ ಎಫಿಸಿಯನ್ಸಿ ಇದ್ದವ್ರ ಆಡಳಿತದ ಒಳಗಡೆ ಬಂದರು ಅಂತಂದ್ರ, ಆಡಳಿತಕ್ಕೆ ತಗೊಳ್ಳೋ ಮುಂದ ನೀವೇನ್ ಮಾಡಿರಿ ಅಂತಂದ್ರೆ ಸ್ಕ್ಯಾಮ್ ಮಾಡಿರಿ ಅಷ್ಟೇ, ಮತ್ತೇನಿಲ್ಲ. ಅದು ಬಿಟ್ರೆ ಏನೂ ಇಲ್ಲ. ಯಾಕಂದ್ರೆ ಇನ್ ಎಫಿಸಿಯನ್ಸಿ ಇರುವಂತ ವ್ಯಕ್ತಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಆಡಳಿತ ವಿಭಾಗಕ್ಕೆ ಸೇರ್ಲೇಬಾರದು. ಸೇರ್ಯಾರು ಅಂತಂದ್ರೆ ಅರ್ಥ ನಿಮ್ಮದು ಹಸ್ತಕ್ಷೇಪ ಐತಿ ಅಂತ ನಾವು ಹೇಳಕತ್ತಿಲ್ಲ. ಇದು ನಿಮ್ಮ ಮಾತನ್ನ ಹಂಗೆ ಹೇಳಿಸ್ತೈತಿ. ಅಂದ್ರೆ ಇಲ್ಲಿವರೆಗೂ ನೀವು ಅವ್ರ ಮೇಲೆ ಕ್ರಮನೂ ತಗೊಂಡಿಲ್ಲ, ಆಮೇಲೆ ಅವ್ರು ಹೆಂಗ ಆಡಳಿತಕ್ಕೆ ಒಳಗೆ ಬಂದ್ರು ಅಂತ ಗೊತ್ತೂ ಇಲ್ಲ. ಅದೇ ನಾವು ಹೊಸಲ ನೋಡಿದ್ವಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆದಾಗ ಏನಾಯ್ತು, OMR ನೇ ಚೇಂಜ್ ಮಾಡ್ಯಾರು ಅಂತೇಳಿ
ಯಾರು ಸ್ಟ್ರಾಂಗ್ ರೂಮ್ ಡ್ಯೂಟಿಗೆ ಇದ್ದವರು OMR ನ ಚೇಂಜ್ ಮಾಡ್ಯಾರ ಅಂತೇಳಿ ಆಪಾದನೆಗಳಿದ್ದು. ಆಮೇಲೆ ಆ ಮೆರಿಟ್ ಲಿಸ್ಟ್ ಅನ್ನ ಡಿಸ್ಕ್ವಾಲಿಫೈ ಮಾಡಿ ಸುಪ್ರೀಂ ಕೋರ್ಟ್ದವ್ರು ಏನ್ ಮಾಡಿದ್ರು ಅಂದ್ರೆ KSP ಇಂದ ಎಕ್ಸಾಮಿನೇಷನ್ ಅಥಾರಿಟಿಯನ್ನ ಕಸಿದುಕೊಂಡು KE ನೀಡಿದ್ರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವ್ರಿಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದನ್ನ ನೀಡಿದ್ರು. ಅವ್ರು ಎಕ್ಸಾಮ್ ನಡೆಸಿದ್ರು. ಆದ್ರೆ ಇಲ್ಲಿ ನಮ್ಗೆ ಒಂದು ಗೊತ್ತಾಗ್ಲಿಲ್ಲ, ಏನಪ್ಪಾ ಅಂತಂದ್ರೆ ಯಾರು SP CPI ಅವರು ಇವ್ರು ಇದ್ರಲ್ಲ ಅವ್ರ ಕತಿ ಏನಾಯ್ತು ಅಂತ. ಯಾಕಂದ್ರೆ ಅವರನ್ನ ನೀವು ಸಸ್ಪೆಂಡ್ ಮಾಡಿದ್ರ ಆ ಟೈಮ್ಕ, ಅವ್ರಿಗೆ ಏನ್ ಮಾಡಕತ್ತಾರು? ಅವ್ರು ತುಂಬಿಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಗಳಿಂದಾನೇ ಬಂದಿರತಕ್ಕಂಥವು ಈ ಇನ್ಎಫಿಷಿಯನ್ಸಿ ಇದ್ದದ್ದು. ಯಾಕಂತಂದ್ರೆ ಇವರಿಗೆ ಎಕ್ಸಾಮ್ ಕ್ಲಿಯರ್ ಮಾಡೋ ಕೆಪಾಸಿಟಿನೇ ಇಲ್ಲ. ಹೌದಲ್ಲ, ನೀವು ಮಾಡಿರಿ ಅಂತ ಹೇಳಕತ್ತಿಲ್ಲ. ಈ ಹಿಂದೆ ಯಾಕಂದ್ರೆ ಹೈಕೋರ್ಟ್ ಡೈರೆಕ್ಷನ್ ಇದೆ, ನಿಮಗೆ ಎಕ್ಸಾಮ್ ನಡ್ಸಕ ಸಾಧ್ಯನೇ ಇಲ್ಲ, ಯಾಕಂತಂದ್ರೆ ನೀವು ಕರಪ್ಷನ್ಗಳು ಭಾಗ ಆಗಿರಿ ಅಂತ KSP ಬೈದ್ರು ಅವರು. ಇವೆ ಹ್ಯಾವ್ ನೋ ಕ್ರೆಡಿಬಿಲಿಟಿ ಅಂತಂದ್ರು ಅವರು, ನಿಮಗೆ ನಿಮ್ಮ ಮೇಲೆ ವಿಶ್ವಾಸನೇ ಇಲ್ಲ ಅಂತ. ಆನಂತರ ನೀವು ಏನ್ ಮಾಡಿದ್ರಿ ಅಂತಂದ್ರೆ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅನ್ನ ನೀವು ನಡೆಸ್ತಕ್ಕಂಥ KSP PSI ಎಕ್ಸಾಮ್ ಅನ್ನ KE ಅದವ್ರಿಗೆ ಕೊಟ್ರಿ. KE ಅದವರು ರಿಕ್ವಿಟ್ ಮಾಡಿ ಅದನ್ನ ಎಕ್ಸಾಮಿನೇಷನ್ ನಡೆಸಿ ಗೌರ್ಮೆಂಟ್ ಕೊಟ್ಟರು. ಆಮೇಲೆ ಆರ್ಡರ್ ಬಂತು, ಈಗ ಅವರು ಟ್ರೈನಿಂಗ್ ಆಗಿದ್ದಾರೆ, ಆ ಮಾತು ಬೇರೆ. ಆದ್ರೆ ಕರಪ್ಷನ್ ನಡೆದಿತ್ತಲ್ಲ. ಸ್ಟ್ರಾಂಗ್ ರೂಮ್ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಫೀಸರ್ಸ್ಗಳು OMR ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ಗಳು ಬಂದು. ಯಾಕಂತಂದ್ರೆ ಆ ರಿಪೋರ್ಟ್ಗಳು ಹೆಂಗ್ ಬಂದು ಅಂತಂದ್ರೆ, ನೀವು ಕಾರ್ಬನ್ ಕಾಪಿಯನ್ನು ಕೊಟ್ಟಾಗ ಆ ಕಾರ್ಬನ್ ಕಾಪಿಯಲ್ಲಿ ಆ ವ್ಯಕ್ತಿ ಹಾಕಿರ್ತಕ್ಕಂಥ ಮಾರ್ಕ್ ಮಾಡಿರ್ತಕ್ಕಂಥ ನಂಬರ್ಗಳಿಗೂ ಆಮೇಲೆ ಅವ್ನು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ವು. ಹೌದಾ? ಅಂದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಬನ್ ಕಾಪಿ, ಅಂದ್ರೆ ನೀವು ಕಾರ್ಬನ್ ಕಾಪಿಯನ್ನು ತಗೊಂಡು ನಿಮ್ಮ ಕೈ OMR ಕೊಟ್ಟಾಗ ನೀವು ಅಲ್ಲಿ OMR ಚೇಂಜ್ ಮಾಡಿರಿ. ಆಗ ಅವ್ರಿಗೆ ಏನ್ ಶಿಕ್ಷೆ ಕೊಟ್ರಿ? ಯಾಕೆ ಕೇಳಕತ್ತೀವಿ ಅಂತಂದ್ರೆ, ಆಸ್ ಅ ಸಿಟಿಸನ್ ನೀವು ಇಲ್ಲಿ ಹೇಳಿಕೆ ಕೊಡ್ತೀರಿ. ಈ ಹೇಳಿಕೆ ಕೊಟ್ಟಿರ್ಲಿಲ್ಲ ಆದ್ರೆ ನಾವೇನು ಅನ್ನೋದಿರ್ಲಿಲ್ಲ. ಏನಪ್ಪಾ ಅಂತಂದ್ರೆ ದಕ್ಷ ಅಧಿಕಾರಿಗಳನ್ನ ನೇಮಿಸಿವಿ ಅಂತೇಳಿ. ದಕ್ಷ ಅಧಿಕಾರಿಗಳನ್ನ ನೇಮಿಸಿರಿ ಅಂದ್ರೆ ಎಷ್ಟು ಮಂದಿ ದಕ್ಷ ಅಧಿಕಾರಿಗಳದಾರ, ಎಷ್ಟು ಮಂದಿ ಅಸಮರ್ಥರದಾರ, ಅದನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ರಿ. ಇದೇ ರೀತಿ ಆಯ್ತು ಅಂತಂದ್ರ ಏನು ಶಾಂತಿ ಮತ್ತು ಸುವ್ಯವಸ್ಥೆನ ಹೆಂಗ್ ಕಾಪಾಡೋರು? ಲ್ಯಾಂಡ್ ಆರ್ಡರ್ನ ಹೆಂಗ್ ಮೇಂಟೈನ್ ಮಾಡಕ್ ಸಾಧ್ಯ? ಈಗ ಇಲ್ಲಿ ದಕ್ಷರಿದ್ದವ್ರನ್ನ ಅಲ್ಲಿ ಮಂಗಳೂರು ಹಾಕಿರಿ, ನಾಳೆ ಎಲ್ಲ ಬೆಳಗಾವದಾಗ ಹಾಕೈತಿ. ಅವಾಗ ಅದೇ ದಕ್ಷ ವ್ಯಕ್ತಿಗಳನ್ನ ತಂದು ಬೆಳಗಾವ್ ಹಾಕ್ತಿರಿ. ಹೌದಾ? ಅಂದ್ರೆ ಉಂಡಾಡಿಗೊಂಡ್ರೆ ನೀವು ಏನು ಮಾಡೋದೇ ಇಲ್ಲ ಅನ್ನಂಗಾಯ್ತು. ಇನ್ಎಫಿಷಿಯನ್ಸಿ ಇದ್ದವರು, ಇನ್ಕೆಪಬಿಲಿಟಿ ಇದ್ದವರು ಹಾಗೆ ಪೇಮೆಂಟ್ ತಗೊಂತ ಹೋಗ್ಬಿಡೋದು ಅವ್ರ. ನಾ ಯಾಕಿದ್ರಿ ಕೇಳಾಕತ್ತೀವಿ ಅಂತಂದ್ರೆ, ಈ ಸೆಂಟೆನ್ಸ್ ಓದಂದ್ರೆ ನನಗೆ ಯಾಕೋ ಒಂಥರ ವಿಚಿತ್ರ ಅನ್ಸೋಕಿತ್ತು. ಏನಿದು ಸರ್ಕಾರನ ಈ ರೀತಿ ಒಪ್ಕೊಳ್ಳೋದ ಅಂತ. ದಕ್ಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಿವಿ ಅಂತ ಅಂದ್ರೆ ನೀವು ಸಿಸ್ಟಮ್ನಾಗ ಹೇಳಾಕತ್ತೀರಿ ಏನಪ್ಪಾ ಅಂತಂದ್ರೆ ದಕ್ಷ ಅಧಿಕಾರಿಗಳ ಜೊತೆಗೆ ಇನ್ಕೆಪಬಿಲಿಟಿ ಇದ್ದವರು ಅದಾರೆ, ಅಸಾಮರ್ಥ್ಯರು ಅದಾರು ಅಂತೇಳಿ ನೀವೇ ಒಪ್ಕೊಳಕತ್ತೀರಿ. ಪದದ ಅರ್ಥ ಹಿಂಗ ನಾವು ಉಚ್ಚಾರಣೆ ಮಾಡಕತ್ತೀವಿ, ನೀವು ಸಿಟ್ಟಾಗಕ್ ಹೋಗ್ಬಿಡ್ರಿ. ನಾವು ಹಿಂಗ ಅದನ್ನ ಅರ್ಥೈಸಕತ್ತೀವಿ, ಇದು ಅರ್ಥ ಮಾಡಿದ್ದು ಕರೆಕ್ಟ್ ಐತೆ ಇಲ್ಲ ಅಂತ. ಯಾಕಂತಂದ್ರೆ ಅದ್ರ ಸಂಬಂಧನೆ ಲೋಕಾಯುಕ್ತರ ದಾಳಿಗಳಿಗೆ ಪದೇ ಪದೇ ಇಲಾಖಾ ಯಾರು ಗೌರ್ಮೆಂಟ್ ಎಂಪ್ಲಾಯಿಗಳು ಸಿಕ್ಬಿಡ್ತಿರೋದು. ಯಾಕಂತಂದ್ರೆ ಅವರಿಗೆ ನೈತಿಕತೆನೇ ಇಲ್ಲ. ಸಿಕ್ಕಂಗೆನೆ ಏನು ಲಂಚ ತಗೊಳ್ಳೋದು, ದಟ್ ಇಸ್ ಅನ್ ಥಿಂಗ್. ಯಾಕಂತಂದ್ರೆ ಅವ್ರು ಲಂಚನೇ ಕೊಟ್ಟು ಒಳಗೆ ಬಂದಾಗ ಲಂಚ ಪಡೆಯೋದು ಅವ್ರದ್ದು ಅಧಿಕಾರನೇ ಅಂತೇಳಿ ಅವ್ರು ತಿಳ್ಕೊಂಡಿರ್ತಾರೆ. ನೀವು ಎಕ್ಸಾಮಿನೇಷನ್ ಈಗಂದ್ರೂ ಕಲ್ಫಾರ್ಮ ಇಲ್ಲ, ನೋಟಿಫಿಕೇಶನ್ ಇಲ್ಲ, ಎಕ್ಸಾಮಿನೇಷನ್ ದೂರದ ಮಾತು. ನೀವೇ ಹೇಳಕತ್ತೀರಿ ಅಧ್ಯಕ್ಷರು ಒಳಗದಾರು ಅಂತ. ಅಧ್ಯಕ್ಷರಲ್ಲ, ಅಧ್ಯಕ್ಷರು. ದಕ್ಷ ಅಂತಂದ್ರೆ ಕೆಪಬಿಲಿಟಿ ಹೊಂದಿರತಕ್ಕಂಥ ವ್ಯಕ್ತಿ. ಏನು ವ್ಯವಸ್ಥೆಯಲ್ಲಿ ಉಂಟಾಗಿರ್ತಕ್ಕಂಥ ಉದ್ವಿಗ್ನ ಸ್ಥಿತಿಗಳನ್ನು ನಿಭಾಯಿಸುವ ಸ್ಥಿತಿಗತಿಗಳು ಉಂಟಾಗೋದಿಲ್ಲ, ಉಂಟಾಗಬಾರದು ಅಂತ ಹೇಳತ್ತಿಲ್ಲ ನಾನು. ಯಾಕಂತಂದ್ರೆ ಆ ಸ್ಥಿತಿಗತಿಗಳು ಉಂಟಾಗದೇ ಇರೋದು ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ನಮ್ಮ ಕೈಯಾಗ ಏನೈತಿ ಅಂತಂದ್ರೆ ವಿ ಕ್ಯಾನ್ ಹ್ಯಾಂಡಲ್ ದಟ್ ಸಿಚುವೇಶನ್ ಅಂತ. ನಾವು ಆ ಸ್ಥಿತಿಯನ್ನ ಸರಿದೂಗಿಸುವಂತ ಅಥವಾ ಸಮಸ್ಥಿತಿಗೆ ತರುವ ಅಥವಾ ಮೊದಲನೇ ಸ್ಥಿತಿಗೆ ತರ್ತಕ್ಕಂಥ ಏನು ಅವಕಾಶ ನಮ್ಮ ಕೈಯಲ್ಲಿದೆ. ಅಂತ ಅವಕಾಶಗಳನ್ನ ಮಾಡದೇ ಇರತಕ್ಕಂಥ ಅದಕ್ಷರು ನಿಮ್ಮಲ್ಲಿ ಇದ್ರು ಅಂತಂದ್ರೆ ಅವ್ರನ್ನ ಐಡೆಂಟಿಫೈ ಮಾಡ್ರಿ, ಹೊರಗೆ ಹಾಕ್ರಿ. ದಕ್ಷತೆ ಇದ್ದವರನ್ನು ಒಳಗೆ ತಗೋರಿ. ಇದು ಒಂದ್ಸಲ ಅನಿಸ್ತೈತಿ. ಯಾಕಂತಂದ್ರೆ ನಾವು ಎಲ್ಲೋ ಒಂದು ಆಫೀಸಿಗೆ ಹೋಗಿರ್ತೀವಿ, ನಡೆದವೆ ಕಣ್ಮುಂದೆನೆ ನಡೆದವೆ. ಯಾಕೆ ಲಂಚ ಕೇಳ್ತಾರೋ ಅಂತಂದ್ರೆ ಅವ್ರು 20 ಲಕ್ಷ 30 ಲಕ್ಷ ಕೊಟ್ಟು ಬಂದಾರಂತ. ಅಂದ್ರೆ ಅವ್ರದ್ದು ಉದ್ದೇಶ ಸರ್ವಿಸ್ ಮಾಡೋದಲ್ಲ, 20 ರಿಂದ 30 ಲಕ್ಷ ಗಳಿಸ್ಬೇಕು ಅವರು. ನೈತಿಕತೆ ಮೊದಲು ಇವ್ರಿಗೆ ಬರಬೇಕು. ಯಾರಿಗೆ? ಪಾಲಿಟಿಷಿಯನ್ಸ್ ಅಂತೇಳಿ ಅನ್ಸ್ಕೊಂಡಾರಲ್ಲ ಅವ್ರಿಗೆ. ಪೊಲಿಟಿಕಲ್ ಫಿಗರ್ಸ್ಗೆ ಮೊದಲು ಮೊರಾಲಿಟಿ ಇರಬೇಕು. ಅದಕ್ಕೆ ಗಾಂಧೀಜಿ ಅವ್ರು ಹೇಳ್ತಾರೆ, ನೈತಿಕತೆ ಇಲ್ಲದ ರಾಜಕೀಯ ಕೊಳಕ್ಕಿದ್ದಂತೆ ಅಂತ. ಇವರು ಮತ್ತೆಲ್ಲರೂ ಗಾಂಧಿ ಅನ್ವಯಗಳೇನೆ. ನಾ ಹೆಚ್ಚು ಗಾಂಧಿನ ಪ್ರಮೋಟ್ ಮಾಡ್ತೀವಿ, ನಾ ಹೆಚ್ಚು ಗಾಂಧಿನ ಅನುಸರಿಸ್ತೀವಿ ಅಂತ ಹೇಳೋ ರಾಜಕಾರಣಿಗಳೇ ಇವರು. ಏನಿದು?
ಯಾವ ಸಮಾಜವನ್ನ ಕಟ್ಟಾಕ ನಾವು ಹೊಂಟಿವಿ ಅಂತ ಇದರಿಂದ ನಮ್ಗೆ ತಿಳಿದೈತಿ. ಯಾಕಂದ್ರೆ ನೀವು ಯಾಕೆ ಈ ರೀತಿ ಮಾಡೋದಿಲ್ಲ ಅಂತ ಎಕ್ಸಾಮಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ, ಇಲ್ಲ ಅನ್ನೋದಿಲ್ಲ. ಅದು ಏನು ಆ, ಏನಪ್ಪಾ ಅದಕ್ಕೆ ಜಾಮರ್, ಆಮೇಲೆ ವೆರಿಫಿಕೇಶನ್ ಐಡಿಗಳು ಮಾಡಕ್ಕೆ ಎಲ್ಲಾನು ಮಾಡ್ತೀರಿ. ನಾವಿಲ್ಲ ಅನ್ನೋದಿಲ್ಲ, ಅದನ್ನು ಮಾಡ್ರಿ, ನಾವು ಬೇಡ ಅನ್ನೋದಿಲ್ಲ, ಮಾಡ್ರಿ. ಓಕೆ, ದಟ್ ಈಸ್ ಅನ್ ಒನ್, ಅದು ಒಂದು ಕ್ರಮ. ನಾ ಇಲ್ಲ ದಟ್ ಈಸ್ ಅನ್ ಒನ್ ಸ್ಟೆಪ್ ಟು ಕರ್ಬ್ ದಿ ಸ್ಕ್ಯಾಮಿಂಗ್ ಎಕ್ಸಾಮಿನೇಷನ್ ಅಂತ. ಅದನ್ನ ಎಕ್ಸಾಮಿನೇಷನ್ ಅಲ್ಲಿ ನಡ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನಡ್ತಕ್ಕಂಥ ಅವ್ಯವಹಾರಗಳನ್ನ ತಡೆಯಲು ಅದು ಒಂದು ಹಾದಿ, ನಾವಿಲ್ಲ ಅನ್ನೋದಿಲ್ಲ. ಆದ್ರೆ ಅದೇ ಹಾದಿ ಅಲ್ಲ, ಇನ್ನು ಬೇರೆ ಮಾರ್ಗಗಳನ್ನ ನೀವು ಯೂಸ್ ಮಾಡ್ಕೋಬಹುದಾಗಿತ್ತು ಅಂತ. ಏನು, ಎಕ್ಸಾಮ್ ನಡೆದ ಸಾಯಂಕಾಲ ಅಂತಂದ್ರೆ ಕೀ ಆನ್ಸರ್ಗಳನ್ನ ಬಿಡಬೇಕು. ಎಕ್ಸಾಮ್ 3 ಗಂಟೆಗೆ ಮುಗಿತಾ, 10ರಿಂದ 11:30 ಒಂದು, 2ರಿಂದ 4 ಗಂಟೆ ಒಂದು, 4 ಗಂಟೆಗೆ ಎಕ್ಸಾಮ್ ಮುಗಿತಾ, 6 ಗಂಟೆಗೆ ನೀವು ಕೀ ಆನ್ಸರ್ ಅನ್ನ ಏನ್ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು. ಜೊತೆಗೆ ನಮಗೇನು ಕಾರ್ಬನ್ ಕಾಪಿ ಕೊಟ್ಟಿರ್ತಿರಲ್ಲ, ಆ ಕಾರ್ಬನ್ ಕಾಪಿಗಳನ್ನ ಆಯಾ ಸೆಂಟರ್ಗಳಲ್ಲಿ ಸ್ಕ್ಯಾನ್ ಮಾಡಿ, ನೀವು ಆಯಾ ಯಾವ ಎಕ್ಸಾಮಿನೇಷನ್ ಸೆಂಟರ್, ಯಾವ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ನಡೆಸಿರ್ತೈತೋ ಆ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ರಿ. ಈಗ ನಾನು ಎಕ್ಸಾಮ್ ಸ್ಕ್ಯಾಮ್ ಮಾಡೀನಿ ಅಂತೇಳಿ ನನ್ನ ಮೇಲೆ ಕೆಲವೊಂದಿಷ್ಟು ಮಂದಿಗೆ ಅನುಮಾನ ಇರ್ತೈತಿ. ನಾನು ಸ್ಕ್ಯಾಮ್ ಮಾಡೀನಿ ಅಂತ ಅನುಮಾನ ಇರ್ತೈತಿ. ಈಗ ನಾನು ನನ್ನ ಎಕ್ಸಾಮ್ ಬರೋದ್ ದಿನ ನಾ ಏನ್ ಮಾಡ್ತೀನಿ ಅಂತಂದ್ರೆ, ನನ್ನ OMR ಸೀಟದ ಕಾರ್ಬನ್ ಕಾಪಿಯನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅಪ್ಲೋಡ್ ಮಾಡ್ತೀನಿ. ಎಲ್ಲಿ, ಅದೇ ಎಕ್ಸಾಮಿನೇಷನ್ ಸೆಂಟರ್ ನಲ್ಲೇನೆ ಮಾಡ್ಬೇಕು. ಇದನ್ನ ಹೊರಗೆ ಬಂದ್ ಮಾಡೋದಲ್ಲ. ಎಕ್ಸಾಮಿನೇಷನ್ ಸೆಂಟರ್ಗೆ ಬಂದು ಅಪ್ಲೋಡ್ ಮಾಡಕ್ ಹೇಳ್ರಿ. ಯಾಕೆ, ಎಕ್ಸಾಮಿನೇಷನ್ ಸೆಂಟರ್ನಾಗ ಎಲ್ಲ ಇರ್ತವೆ, ಸ್ಕ್ಯಾನರ್ಗಳು ಎಲ್ಲಾನು ಇರ್ತವೆ. ಹೌದಾ, ಅಪ್ಲೋಡ್ ಮಾಡಕ್ ಹೇಳ್ರಿ. ಅಪ್ಲೋಡ್ ಮಾಡಿದ ನಂತರ ನಾವು ಅವ್ರನ್ನ ಡೌನ್ಲೋಡ್ ಮಾಡ್ಕೊತೀವಿ. ಯಾರ್ಯಾರು ಯಾವ್ಯಾವ ರೀತಿ ರ್ಯಾಂಕ್ ಬಂದಾರೋ ಅವ್ರ ಮಾರ್ಕ್ಸ್ಗಳು, ಅವ್ರು ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ಗಳು ಇದರಲ್ಲಿ ನೀವು ಕಾರ್ಬನ್ ಕಾಪಿಯಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ಗಳನ್ನು ನಾವು ಟ್ಯಾಲಿ ಮಾಡಕ್ ಅನುಕೂಲ ಆಗ್ತೈತಿ. ಇದು ಒಂದು ಹಾದಿ. ಆಮೇಲೆ ಸ್ಕ್ಯಾನ್ ಮಾಡುವಾಗ ಎಕ್ಸಾಮ್ ನನ್ನ ಲೈವ್ ತೋರಿಸ್ರಿ. ಏನಾಗೋದಿಲ್ಲ, ಎಲ್ಲಾನು ಮಾಡಿರ್ತೀರಿ, ಕ್ಯಾಮ್ರಾ ಇಟ್ಟಿರ್ತೀರಿ, ಏನಾಗಿರ್ತದೆ ಅದಕ್ಕೊಂದು ನೆಟ್ವರ್ಕ್ ಕನೆಕ್ಷನ್ ಕೊಟ್ಟು ನಿಮ್ದು ಒಂದು ಚಾನಲ್ ಮಾಡಿ ಲೈವ್ ಆಕ್ಷನ್ ತೋರಿಸಿದ್ರಿ ಅಂತಂದ್ರೆ ಅದು ತೊಂದರೆ ಇಲ್ಲ. ಅಪ್ ಟು ಎಕ್ಸಾಮಿನೇಷನ್ ಮುಗಿಯೋವರೆಗೂ, ಅಂದ್ರೆ ಎಕ್ಸಾಮ್ ನಡೆಸೋ ಮುಂದೆ ನೀವೇನು ಪ್ರಿಸ್ಕಿಂಗ್ ಮಾಡ್ತೀರಲ್ಲ, ಪ್ರಿಸ್ಕಿಂಗ್ ಚೆಕಪ್, ಈಗ ಅದು ಜೋರಾಗೈತಿ. ಕೊಳನ್ ತಾಳಿ ತಗಸ, ಕೈಯಾಗ ಕಡ್ಗ ಇದ್ದು ತಗಸ್ರಿ. ನಾವು ಬೇಡ ಅನ್ನೋದಿಲ್ಲ, ನಾವು ಎಕ್ಸಾಮ್ ಬರೆಯಕ ಬಂದಿವಿ. ನೀವೆಷ್ಟೇ ಹೀನ ಕೃತಿ ಕೇಳಿದ್ರು ನಾವು ನಡೆಸ್ತೀವಿ. ಅಂದ್ರೆ ನಿಮ್ಮ ತಪ್ಪುಗಳನ್ನ ಬರೆ ಮಾತು ಸಲುವಾಗಿ ನೀವು ಯಾವ್ಯಾವುದೇ ಕೆಲಸಗಳನ್ನ ತಗೊಂಬಂದ್ರು, ಸ್ಕೀಮ್ಗಳನ್ನ ತಗೊಂಬಂದ್ರು ಅದಕ್ಕೆ ನಾವ್ ಇಲ್ಲ ಅನ್ನೋದಿಲ್ಲ, ಒಪ್ಕೊಂತೀವಿ. ಮಾಡ್ರಿ, ರಿಸ್ಕಿಂಗ್ ಮಾಡ್ರಿ, ನಾವ್ ಏನಿಲ್ಲ ಅನ್ನೋದಿಲ್ಲ. ಕೈಯನ್ ದಾರ ತೆಗಿಸಿನಿ ಅದ್ ಮಾಡ್ತೀನಿ, ಮಾಡ್ರಿ. ವಿ ಡೋಂಟ್ ಕೇರ್ ಅಬೌಟ್ ದಟ್ ಯುವರ್ ಆಕ್ಟಿವಿಟಿ. ಬಟ್ ನಾವ್ ಹೇಳ್ತಕ್ಕಂಥ ಕೆಲವೊಂದಿಷ್ಟು ಸ್ಟೆಪ್ಗಳನ್ನು ಫಾಲೋ ಮಾಡ್ರಿ ಅಂತ. ಏನ್ ಮಾಡ್ರಿ, ರೆಕಾರ್ಡಿಂಗ್ ಇರ್ತೈತಲ್ಲ, ರೆಕಾರ್ಡಿಂಗ್ ಅನ್ನ ಲೈವ್ ಇಡ್ರಿ. ಏನಾಗೋದಿದೆ, ಅಪ್ ಟು ನೀವೇನು ನಾವು OMR ಅನ್ನ ಕೊಟ್ಟಿರ್ತೀವಲ್ಲ, ಕಾರ್ಬನ್ ಕಾಪಿಯನ್ನ ಅಪ್ಲೋಡ್ ಮಾಡೋವರೆಗೂ ಅದಿರ್ಲಿ. ನಾವು ಹೆಂಗ ಇದ್ರು ಕಾಯ್ತೀವಿ, ಇನ್ನೊಂದ್ ತಾಸು ಕಾಯ್ತೀವಿ ಅಷ್ಟೇ. ಏನಾಗೋದಿದೆ, ಹೆಂಗ ಇದ್ರು ರೂಮ್ ಮಾಡ್ಕೊಂಡು ಬಂದಿರ್ತೀವಿ, ದೂರ ಊರಿಗೆ ಹಾಕಿರ್ತೀರಿ. ಅಲ್ಲಿ ಅಂದ್ರೆ ಅದನ್ನು ಈಗ ವಿಶೇಷ ಮಾಡಿದ್ದಾರೆ. ಈ KPS ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಸ್ವಂತ ಡಿಸ್ಟಿಕ್ಕಿಗೆ ಹಾಕೋದಿಲ್ಲ ಅವ್ರನ್ನ. ಈಗ ನಾನು ಧಾರವಾಡದವ ಅಂತಂದ್ರೆ ನನ್ನ ಧಾರವಾಡಕ್ಕೆ ಎಕ್ಸಾಮಿನೇಷನ್ ಬರೆಯಕ್ ಕೊಡೋದಿಲ್ಲ, ಬೇರೆ ಹಾಕಿರ್ತಿರಲ್ಲ, ಅಲ್ಲಿ ನಾನು ರೂಮ್ ಮಾಡ್ಕೊಂಡೇ ಹೋಗ್ಬೇಕು. ಇನ್ನೂ ಒಂದು ದಿನ ಎಕ್ಸ್ಟ್ರಾ ಮಾಡ್ಕೋತೀನಿ, ಏನ್ ತೊಂದರೆ ಇಲ್ಲ. ಎಷ್ಟೋ ಸಾವಿರ ಗಟ್ಟಲೆ ನಾನು ದುಡ್ಡು ಕಳೆದಿರ್ತೀನಿ, ಇನ್ನೂ 1,000 ಕಳಿತೀನಿ, ತೊಂದರೆ ಇಲ್ಲ. ನನಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ಸ್ಟೆಪ್ಗಳನ್ನ ಫಾಲೋ ಮಾಡ್ರಿ ಅಂತ ನಾವು ಕೇಳ್ತೀವಿ. ಎಲ್ಲಿವರೆಗೂ ದಕ್ಷ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗೋದಿಲ್ವೋ ಅಲ್ಲಿವರೆಗೂ ನೀವು ದಕ್ಷ ಅಧಿಕಾರಿಗಳನ್ನ ಹುಡುಕಾಡೋದೇ ಆಗ್ತೈತಿ ಸಿಸ್ಟಮ್ದೊಳಗೆ. ನಿಮ್ಗೆ ಆಯ್ತಪ್ಪ, ನಾವು ನೇಮಕ ಮಾಡಿರ್ತಕ್ಕಂಥ ಜಾಗದಲ್ಲಿ ದಕ್ಷ ಅಧಿಕಾರಿಗಳು ಅದಾರು ಅಂತೇಳಿ ನಿಮ್ಗೆ ಯಾವಾಗೂ ಅನ್ಸೋದೇ ಇಲ್ಲ. ನನಗನ್ಸತಿ ಇಲಾಖೆಗಳಿಗೆ ದಕ್ಷ ಅಧಿಕಾರಿಗಳ ಅವಶ್ಯಕತೆನೇ ಇಲ್ಲ ಅಂತ. ಅದು ಸಿಸ್ಟಮ್ ಬೇರೆ, ಅದು ಬೇರೆನೇ ಐತಿ, ಲೆಕ್ಕ ಬೇರೆನೇ. ಅದು ಇರ್ಲಿ. ಹೀಗೆ ಮಾಡಿದ್ರೆ ಏನ್ ಅನಿಸ್ತೈತಿ, ಎಕ್ಸಾಮಿನೇಷನ್ ಸಿಸ್ಟಮ್ ನೀವೇನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಲೀಕ್ ಮಾಡಕತ್ತಾರ. ಕ್ವಶನ್ ಪೇಪರ್ ಏನು ಯಾವ ವಿಭಾಗದಿಂದ ಟೈಪ್ ಆಗಕೈತೈತಿಲ್ಲ ಅಲ್ಲಿ ಹಿಡ್ದ ಆ ಪ್ರೊಸೆಸ್ ದಿಂದ ಹಿಡ್ಕೊಂಡು ಅಪ್ ಟು ಎಲ್ಲಿವರೆಗೂ ಅದು ಲೈವ್ನಾಗ ಇರಬೇಕು. ಒಂದನೇದು. ಎರಡನೇದು ಪ್ರಿಸ್ಕಿಂಗ್ ಮಾಡಕತ್ತೀರಿ, ಓಕೆ ತೊಂದರೆ ಇಲ್ಲ, ಅದು 2. ಜಾಮರ್ ಇಡಕತ್ತೀರಿ, ಓಕೆ ತೊಂದರೆ ಇಲ್ಲ, ಅದು 3. 4ನೇದು, ನಾವು ಬರೆದಿರ್ತಕ್ಕಂಥ OMR ಕಾರ್ಬನ್ ಕಾಪಿಗಳನ್ನ ಅಪ್ಲೋಡ್ ಮಾಡಕ್ ಹೇಳ್ರಿ. ಅದೇ ಇದ್ರೊಳಗ ನಾವು ಅದೇ ರೂಮ್ನಾಗ 24 ಜನ ಇರ್ತೀವಿ. 24 ಜನರದ್ದು ಸ್ಕ್ಯಾನ್ ಮಾಡೋದು ಎಷ್ಟೊತ್ತಾಗುತ್ತೆ? ಇನ್ನು ಒಂದು ಸ್ಕ್ಯಾನರ್ ಇಡೋದು ಅಷ್ಟೇ ಅಲ್ಲ. ತಪ್ಪೇನಿದೆ, ಏನ್ ತಪ್ಪಿದೆ ಅಂತ ಇದಕ್ ಮಾಡ್ರೆ ಅನುಮಾನನೇ ಇರೋದಿಲ್ಲ. ಅದಕ್ಕೆ ನೀವು ಇಲ್ಲಿ ದಕ್ಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ದಕ್ಷ ಅಧಿಕಾರಿಗಳನ್ನ ನಿಯೋಜನೆ, ಇದನ್ನು ಓದಿದಾಗ ನನಗೆ ಅನಿಸ್ತು ಮೋಸ್ಟ್ಲಿ ಇದೇ ರೀತಿ ನಡೆದದ ಏನೋ ಅಂತ. ಯಾಕಂತಂದ್ರೆ ದಕ್ಷ ಅಧಿಕಾರಿಗಳು, ದಕ್ಷ ಇದ್ದ ವ್ಯಕ್ತಿಗಳು, ಸಾಮರ್ಥ್ಯ ಇದ್ದ ವ್ಯಕ್ತಿಗಳು ಸಿಸ್ಟಮ್ ಒಳಗೆ ಬರದೇ ಇದ್ರೆ
ಸಿಸ್ಟಮದ ಒಳಗೆ ಬರದೇ ಇದ್ರೆ ಸೊಸೈಟಿಯಲ್ಲಿ ನಡೆತಕ್ಕಂಥ ದಂಗೆ, ಗಲಭೆ, ದರೋಡೆಕೋರತನ, ಲಂಚತನ ಇವುಗಳನ್ನ ನಿಮ್ಮ ಕೈಯಾಗ ತಡೆಯಕ್ ಆಗೋದಿಲ್ಲ. ಹಾ, ನಾವಿಲ್ಲೋಣದಿಲ್ಲ, ಮಳಿ ಆದಾಗ ಕೊಳಚಿನೂ ಬದ್ದು ಬರ್ತೈತಿ, ಏನು ತೊಂದರೆ ಇಲ್ಲ. ಆದ್ರೆ ಕೊಳಚಿನೇ ಬಂದ್ಬಿಡ್ಬಾರ್ದು. ಮಳಿ ಆದಾಗ ಅಲ್ಲೋ ಇಲ್ಲೋ ಕೊಳಚಿ ಬರೋದೆ, ಹೌದಾ? ಒಂದ್ ಸ್ವಲ್ಪ ಬರ್ತವೆ ಅವು, ಇಲ್ಲ ಅನ್ನೋದಿಲ್ಲ. ಬಟ್ ಇಡೀ ಸಿಸ್ಟಮ್ ತುಂಬಾನೇ ಅವರೇ ಇದ್ರು ಅಂತಂದ್ರೆ ನೀವು ನಡೆಸ್ತೀರಂಗೆ, ಬ್ಯೂರೋಕ್ರಸಿಯನ್ನ ಮುಂದುವರೆಸ್ತೀರಂಗೆ. ನಾವೇನ್ ಹೇಳ್ತೀವಿ ಅಂತಂದ್ರೆ, ಟ್ಯೂಬಿಗೆ ಪಂಚರ್ ಆದ್ರೆ ಪಂಚರ್ ಹಾಕ್ಸ್ಬೋದು, ಇಡೀ ಟ್ಯೂಬನೇ ಖರಾಬ್ ಇದ್ರೆ, ಟೈರ್ ಟ್ಯೂಬೇ ಖರಾಬ್ ಇದ್ರೆ ಗಾಡಿ ಹೆಂಗ್ ಓಡಿಸ್ತೀರಿ? ಪೆಟ್ರೋಲ್ ನಲ್ಲಿ ಸ್ವಲ್ಪ ಸೀಮೆ ಎಣ್ಣೆ ಮಿಕ್ಸ್ಅಪ್ ಮಾಡ್ತಾರೆ, ಮಾಡ್ಲಿ, ಏನ್ ತೊಂದರೆ ಇಲ್ಲ. ಇಡೀ ಪೆಟ್ರೋಲ್ ಸೀಮೆ ಎಣ್ಣೆದಾಗಿತ್ತು ಹೋಗ್ತಾರೆ, ಗಾಡಿ ಎರಡದಿಂದ ಖರಾಬ್ ಆಗ್ತೈತಿ ಸಾಹೇಬ್ರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ ಅಂತ ಅಷ್ಟೇ. ಜಸ್ಟ್ ಇದು ಮಾಹಿತಿ. ನಾವೇನ್ ಹೇಳಿದ್ವಿ ಅಂತಂದ್ರೆ, ಈ ರೀತಿ ಕೆಲವೊಂದಿಷ್ಟು ರಿಫಾರ್ಮ್ಸ್ ಅನ್ನ ತಗೊಂಡ್ಬರೋದು ಅನಿವಾರ್ಯ. ಆಮೇಲೆ ಆ KPIC ಒಳಗೆ ಕೂತಾರಲ್ಲ, ಅವ್ರನ್ನ ಮೊದಲು ತೆಗೆದು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿ, ಬೇರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಅಲ್ಲಿ ತಗೋರಿ. ಇಲ್ಲಿನೂ ನೀವು ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡೋ ಪ್ರೊಸೆಸ್ ಅನ್ನ ಮಾಡ್ರಿ. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಜೀವನದ ಭವಿಷ್ಯ ನಿಂತಿರ್ತೈತಿ ಸಾಹೇಬ್ರೆ. ನೀವು ದಕ್ಷ ಅಧಿಕಾರಿಗಳನ್ನ ಗಲಭೆ ಆದ ಜಾಗದಲ್ಲಿ 2 ದಿನ ಆದ್ರೆ 3 ದಿನ ಆದ್ರೆ ಶಾಂತ ಆಗಿ ಹೋಗ್ತೈತ್ರಿ ಸಾಹೇಬ್ರೆ. ಮುಂದಿನ ಪೀಳಿಗೆಗೆ ಅಂದ್ರೆ ನಿಮ್ಮ ಪೀಳಿಗೆ ದಾಟಿದ ಆದ ನಂತರ ಮುಂದಿನ ಪೀಳಿಗೆ ಕರ್ನಾಟಕದ ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕು ಅಂತಂದ್ರೆ ದಕ್ಷ ಅಧಿಕಾರಿಗಳನ್ನ ಅವ್ರು ಎಲ್ಲಿದ್ದ ತಗೊಂಡ್ಬರ್ಬೇಕು, ಅದಕ್ಕೆ ನೀವೇ ಅಡಿಪಾಯ ಹಾಕಬೇಕು. ಮೊದಲು KPSC, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಈ ಮುಂತಾದ ಬೋರ್ಡ್ಗಳಲ್ಲಿ ಇರ್ತಕ್ಕಂಥ ದರಿದ್ರ ಕುಳಗಳನ್ನು ತೆಗೀರಿ. ಅಲ್ಲಿ ಮೊದಲು ದಕ್ಷ ಅಧಿಕಾರಿಗಳನ್ನ ತಗೊಂಡ್ಬರಿ. ಫಾರ್ ಎಕ್ಸಾಂಪಲ್ ಸುಬೋಧ್ ಯಾದವ್ ಅವ್ರನ್ನ ತಂದಿದ್ರು. ಏನ್ ಮಾಡಿದ್ರು ನೋಡ್ರಿ, ಹೋದ್ರು ಅವರು. ಎಕ್ಸಾಮ್ ಬರೋದು ಮನೆಗೆ ಬರೋದು ಇನ್ನೂ 10-15 ನಿಮಿಷ ಇರ್ತೈತೆ, ಅವಾಗಿನ ಕೀ ಆನ್ಸರ್ ಬರ್ತಿತ್ತು. ಟೈಮ್ ಟೇಬಲ್ ಹಾಕ್ರಿ. ನಿಮ್ಗೇನ್ ಗೊತ್ತಿರೋದಂತಲ್ಲ, ನೀವು ನಮಗನಿಸ್ತೈತಿ ಸ್ಕ್ಯಾಮ್ ಮಾಡೋ ಸಂಬಂಧನೇ ನೀವು ಎಕ್ಸಾಮಿನೇಷನ್ ನಡೆಸ್ತೀರಿ ಏನೋ ಅಂತೇಳಿ ಹಿಂಗೆ. ಯಾಕಂದ್ರೆ ಯಾವ ಎಕ್ಸಾಮ್ನು ಕೂಡ ಕ್ಲಿಯರ್ ಕಟ್ ಆಗಿ ನಡೀತಿಲ್ಲ, ಸ್ವಲ್ಪ ತೊಂದರೆ ಅನಿಸ್ತೈತಿ. ಇದ್ರ ಬಗ್ಗೆ ಗಮನ ಕೊಡ್ರಿ. ಯಾಕಂದ್ರೆ ಮುಂದೆ ನಿಮಗೆ ದಕ್ಷ ಅಧಿಕಾರಿಗಳನ್ನ ಹುಡುಕಾಡುವ ಪ್ರಮೇಯ ಬರದೇ ಇರಲಿ ಅಂತ ಅಷ್ಟೇ. ಹಂಗ ನಡಿತೈತಿ, ನಡೆದೇ ಹೋಗ್ತೈತಿ, ಅದೇನ್ ತೊಂದರೆ ಇಲ್ಲ. ದಕ್ಷ ಅಧಿಕಾರಿಗಳನ್ನ ಹುಡುಕಾಡಕತ್ತಾರಲ್ಲ, ಈ ದಕ್ಷ ಅಧಿಕಾರಿಗಳನ್ನ ಹುಡುಕಾಡೋದು ಪ್ರತಿ ಡಿಪಾರ್ಟ್ಮೆಂಟ್ದವ್ರು ಆಗಬಾರ್ದು. ನಿಮ್ಮದೊಂದು ಪೀರಿಯಡ್ ಮುಗಿದು ಹೋಗ್ಬಿಡ್ತೈತಿ, ಮುಂದಿನ ಪೀರಿಯಡ್ ದವರು ಅಧಿಕಾರ ನಡೆಸುವ ಟೈಮ್ದಲ್ಲಿ ದಕ್ಷ ಅಧಿಕಾರಿಗಳನ್ನ ಹುಡುಕಾಡ್ಕೋತ ಕೂತ್ರು ಅಂತಂದ್ರೆ ಸಮಸ್ಯೆ ಮತ್ತೆ ಉಲ್ಬಣ ಆಗ್ತೈತಿ. ಉದ್ಭವ ಅಲ್ಲ, ಈಗಾಗಲೇ ಉದ್ಭವ ಐತದು, ಉಲ್ಬಣ ಆಗ್ತೈತಿ. ಅಂದ್ರೆ ಈಗ ಇರೋದಕ್ಕಿಂತ ಜಾಸ್ತಿ ಆಗ್ತೈತಿ. ಅದಕ್ಕೆ ಹೇಳೋದು, ಎಕ್ಸಾಮ್ ಅನ್ನ ಫೇರ್ ಆಗಿ, ನ್ಯಾಯಯುತವಾಗಿ, ಸಂವಿಧಾನದ ಮಾರ್ಗದಲ್ಲಿ ನಡೆಸ್ರಿ. ಏನು ತೊಂದರೆ ಇಲ್ಲ. ನೀವು ಎಲ್ಲಿವರೆಗೂ ಅನ್ಫೇರ್ ಆಗಿ ಎಕ್ಸಾಮ್ ಅನ್ನ ನಡೆಸ್ತಿರೋ, ಸಿಸ್ಟಮೆಟಿಕ್ ಆಗಿ ಎಕ್ಸಾಮ್ ಅನ್ನ ನಡೆಸೋದಿಲ್ಲೋ, ಅಲ್ಲಿವರೆಗೂ ಇದಿದ್ದೆ ಸಾಹೇಬ್ರೆ, ನೀವು ಹುಡುಕಾಡೋದು ತಪ್ಪಿದ್ದಲ್ಲ. ದಟ್ಸ್ ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ, ಎಲ್ಲರಿಗೂ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಶೇರ್ ಮಾಡ್ರಿ, ಎಲ್ಲರಿಗೂ ತಿಳಿಲಿ. ಕಮೆಂಟ್ ಮಾಡ್ರಿ, ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ. ಯಾಕಂತಂದ್ರೆ ಇದು ಬಹಳ ಸಲ ವಿದ್ಯಾರ್ಥಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ಬೀರ್ತೈತಿ. ವಿದ್ಯಾರ್ಥಿಗಳ ಕಷ್ಟ ಸರ್ಕಾರಕ್ಕೆ ಎಂದ ಅರ್ಥ ಆಗ್ತೈತೋ ಗೊತ್ತಿಲ್ಲ. ಯಾರೋ ಸ್ಟ್ರೈಕ್ ಮಾಡಕ್ ಬಾ, 100 ರೂಪಾಯಿ ಕೊಡ್ತೀನಿ ಅಂತೇಳಿ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಮೊನ್ನೆ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದ್ರೆ ಯಾವ ಒಬ್ಬನು ಬರೋದಿಲ್ಲ ರಾಜಕೀಯ ನಾಯಕ. ದಿಸ್ ಇಸ್ ಅನ್ ಫೇಟ್ ಆಫ್ ದಿ ಸ್ಟೂಡೆಂಟ್ ಆಫ್ ದಿಸ್ ಸ್ಟೇಟ್. ನಮ್ಮ ರಾಜ್ಯದ ಹಣೆ ಬರ ಇದು, ವಿದ್ಯಾರ್ಥಿಗಳ ಹಣೆ ಬರ. ಅದರಾಗೂ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕತ್ತಾರಲ್ಲ, ಆ ವಿದ್ಯಾರ್ಥಿಗಳ ಹಣೆ ಬರ ಇದು. ಒಬ್ಬನೇ ಒಬ್ಬ ನಾಯಕನು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂತಂದ್ರೆ ಅದರಿಂದ ಅವ್ರಿಗೆ ಓಟ್ ಸಿಗೋದಿಲ್ಲ. ಹೋರಾಟ ಮಾಡೋರು ನಾವೇ. ನಾವೇ ಹೋರಾಟ ಮಾಡ್ಬೇಕು, ನಾವೇ ಇದನ್ನ ಮಾಡ್ಬೇಕು. ಮತ್ತೊಂದೇನೋ ಕಿಡಿ ಆಯ್ತಿತ್ತು ಅಂದ್ರೆ ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಹಂಗಾಗೈತಿ, ಇಲ್ಲಿ ಹಿಂಗಾಗೈತಿ, ಇಲ್ಲಿ ಹಂಗಾಗೈತಿ ಅಂತೇಳಿ. ಬಟ್ ಇಲ್ಲಿ ಆಗಿರ್ತಕ್ಕಂಥ ಕಿಡಿ ಎಲ್ಲಿ ಹೋಗಿ ಮುಟ್ತೈತೋ ಗೊತ್ತಿಲ್ಲ. ಯಾಕಂದ್ರೆ ನನಗೂ ವಿಶೇಷ ಅನಿಸ್ತೈತಿ. ಯಾಕಂದ್ರೆ ಎಲ್ಲಾ ನಾಯಕರು ಕೂಡ ತಮ್ಮ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಿರೋದು ಈ ವಿದ್ಯಾರ್ಥಿ ದಶೆಯಿಂದಲೇನೆ. ವಿದ್ಯಾರ್ಥಿಗಳ ನಡವಳಿಕೆ ಇದ್ಕೊಂಡೆ ವಿದ್ಯಾರ್ಥಿಗಳ ಸ್ಟ್ರೈಕ್. ಯಾಕಂದ್ರೆ ನೀತಿ ನಿಯಮಗಳು ರೂಪಾಗೋದು ವಿದ್ಯಾರ್ಥಿಗಳ ಮಧ್ಯದಿಂದನೇ, ಹೌದಾ? ನಿತೀಶ್ ಕುಮಾರ್ ಆಗ್ಲಿ, ಲಾಲೂ ಪ್ರಸಾದ್ ಯಾದವ್ ಆಗ್ಲಿ, ಮುಲಾಯಂ ಸಿಂಗ್ ಯಾದವ್ ಆಗ್ಲಿ, ಮೊರಾರ್ಜಿ ದೇಸಾಯಿ ಆಗ್ಲಿ, ಇವರೆಲ್ಲರೂ ವಿದ್ಯಾರ್ಥಿ ದಶೆಯ ಹೋರಾಟದಿಂದನೇ ಮೇಲ್ಪಂತಿಗೆ ಬಂದವರು. ನೀವು ರಾಜಕೀಯಕ್ಕೆ ಬಂದು ನೀವು ಅದನ್ನೇ ಮಾಡ್ತೀರಿ ಅಂತಂದ್ರೆ ನಾವು ಇದನ್ನ ಒಪ್ಕೊಳಕ್ ಅಸಾಧ್ಯ. ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡ್ರಿ. ಆಮೇಲೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇಂಥ ಮಾಹಿತಿಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.